ನಾನು ಪೊನ್ನಣ್ಣ ಅಂತ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ನನ್ನ ಸ್ನೇಹಿತರಾದಂಥ ದಿವಾಕರ್ ಅವರು ಉಪಾಧ್ಯಕ್ಷರಿದ್ದಾರೆ. ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಘಟಕದ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕಳೆದ 2-3 ದಿನಗಳಿಂದ ಭಾರತೀಯ ಜನತಾ ಪಕ್ಷದವರು ಹೆಚ್ಚಾಗಿ ಮೈಸೂರು ಪ್ರಾಧಿಕಾರ ಮೂಡಾದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಕೊಟ್ಟಿರುವಂಥ ಪರಿಹಾರ ಏನಿದೆ ಅದನ್ನು ಒಂದು ದೊಡ್ಡ ಹಗರಣ, ಭಾಳ ದುರ್ಬಳಕೆ ಆಗಿಬಿಟ್ಟಿದೆ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಅದರ ವಿಚಾರವಾಗಿ ಕೆಲವು ಸತ್ಯಾಂಶಗಳನ್ನು ನಿಮ್ಮ ಮೂಲಕ ತಮಗೂ ಕೂಡ ಕೊಡಬೇಕು ಮತ್ತು ತಮ್ಮ ಮೂಲಕ ಈ ರಾಜ್ಯದ ಜನತೆ ಕೂಡ ತಿಳಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಎಲ್ಲ ದಾಖಲಾತಿಗಳನ್ನು ಮತ್ತು ನಾವು ಪ್ರೆಸ್ ನೋಟ್ ಥರ ಮಾಡಿ ತಮಗೀಗ ಕೊಡ್ತೀವಿ 1-2 ನಿಮಿಷದಲ್ಲಿ. ಭಾಳ ಮುಖ್ಯವಾಗಿ ಇದೊಂದು ಹಗರಣ ಅಂತ ಹೇಳುವಂಥ ರೂಪದಲ್ಲಿ ತೋರಿಸೋಂಥ ಪ್ರಯತ್ನ ನಡೀತಾ ಇದೆ. ಮೊದಲನೇದಾಗಿ ರಾಜಕಾರಣ ಏನಿದೆ, ಈ ರಾಜಕಾರಣವನ್ನು ದುರುದ್ದೇಶದ ರೀತಿಯಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಗರಿಕರ ಮೂಲಭೂತ ಹಕ್ಕುಗಳನ್ನೇ ಒಂದು ರೀತಿಯಾಗಿ ಕಸಿಯುವಂಥ ರೀತಿಯಲ್ಲಿ ಇವತ್ತು BJPನವರು ನಡ್ಕೊಳ್ತಾ ಇದ್ದಾರೆ. ಯಾರೇ ನಾಗರಿಕರಾದರೂ ಕೂಡ, ಯಾರೇ ಇರ್ಬೋದು, ಅವ್ರಿಗೆ ಸಾಂವಿಧಾನಿಕ ಹಕ್ಕಿದೆ, ಮೂಲಭೂತ ಹಕ್ಕಿದೆ. ಒಂದು ಆಸ್ತಿಯ ಮಾಲೀಕರು ತಮ್ಮ ಆಸ್ತಿಯನ್ನು ಕಳ್ಕೊಂಡಾಗ ಅದಕ್ಕೆ ಪರಿಹಾರಕ್ಕೆ ಹಕ್ಕಿದೆಯೇ ಇಲ್ವೋ, ಇದೇ ಮೂಲ ಪ್ರಶ್ನೆ. ಹಕ್ಕಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೂ ಕೂಡ ಹಕ್ಕಿದೆ. ಅದರಿಂದ ಇದನ್ನು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ, ಅದು ಒಳ್ಳೆಯದಲ್ಲ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ಈ ವ್ಯವಸ್ಥೆಗೆ, ಸಿಸ್ಟಮ್ಗೆ ಕೂಡ ಒಳ್ಳೆಯದಲ್ಲ. ಅದು ಈ ವ್ಯವಸ್ಥೆಗೆ ಮಾರಕ ಅಂತ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಆಸ್ತಿಗೆ ಸಂಬಂಧಪಟ್ಟಂಗೆ ನಮಗೆಲ್ಲ ತಿಳಿದಿದೆ, ಆದರೂ ಕೂಡ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದು 3 ಎಕರೆ 16 ಗುಂಟೆ ಜಮೀನು. ಇದು ಸರ್ವೆ ನಂಬರ್ 446ರಲ್ಲಿ ಇರುವಂಥ ಈ ಒಂದು ಜಮೀನು ದೇವನೂರು 3ನೇ ಹಂತ ಬಡಾವಣೆಗೆ ಕೆಸರೆ ಗ್ರಾಮದ ಈ ಜಮೀನನ್ನು ಮೂಡಾದವರು ಬಳಸ್ಕೊಂಡಿರ್ತಾರೆ, ಅಂದರೆ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿರ್ತಾರೆ. 1998ರಲ್ಲಿ 18/5/1998ರಲ್ಲಿ ಅದು ಮೊದಲನೇ ದಾಖಲೆ ನಿಮಗೆ ಕೊಡ್ತಾ ಇದ್ದೀನಿ. ಈ ಜಮೀನನ್ನು ಭೂ ಪ್ರಕ್ರಿಯೆಯಿಂದ, ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಇದರ ಸಂಪೂರ್ಣ ಮಾಲೀಕತ್ವವನ್ನು ಅಂದಿನ ಆ ಜಮೀನಿನ ಮಾಲೀಕರಾದಂಥ ಶ್ರೀ ನಿಂಗ ಸನ್ ಆಫ್ ಜವರ ಅವರಿಗೆ ಕೊಟ್ಟಾಗುತ್ತೆ. ಇದು 18/5/1998ರಲ್ಲಿ ಆಗಿರುವಂಥ ಒಂದು ಪ್ರಕ್ರಿಯೆ. ಅದರ ನಂತರ ಇವರೆಲ್ಲ ಕಂದಾಯ ದಾಖಲೆಗಳು ಎಲ್ಲ ಕೂಡ ಅವರ ಹೆಸರಿಗೆ ಬರ್ತದೆ. ಅವ್ರ ಹೆಸರಿಗೆ ಬಂದು ಅವರು ಸಂಪೂರ್ಣವಾಗಿ ಅದರ ಮಾಲೀಕತ್ವವನ್ನು ಪಡ್ಕೊಂಡು 2004ರಲ್ಲಿ 25/8/2004ರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರ ಹೆಸರಿಗೆ ಇದನ್ನು ವ್ಯಾಪಾರ ಮಾಡ್ತಾರೆ. ಸೇಲ್ ಡೀಡ್ ಆಗಿ ಈ ಸೇಲ್ ಡೀಡ್ನಲ್ಲಿ ಕೊಂಡ್ಕೊಂಡಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಸಹೋದರರು, ಅಂದರೆ ಪಾರ್ವತಿ ಅವರ ಸಹೋದರರು. ಅವರು 25/8/2004 ಕೊಂಡ್ಕೊಂಡು ಕಂದಾಯ ದಾಖಲೆಯನ್ನು 2004ನೇ ಇಸ್ವಿನಲ್ಲಿ ಅವರಿಗೆ ವರ್ಗಾವಣೆ ಆಗಿ 17/5/2005ಕ್ಕೆ ಅದು ದಾಖಲೆ 3 ಕೊಟ್ಟಿದ್ದೀನಿ ನಿಮಗೆ. ಇದನ್ನು ಸಂಪೂರ್ಣವಾಗಿ ಭೂ ಪರಿವರ್ತನೆಯನ್ನು ಕೂಡ ಮಾಡಾಯಿತು. ಅಂದರೆ 15/7/2005 ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಂಪೂರ್ಣವಾಗಿ ಜಮೀನಿನ ಮಾಲೀಕರಾಗಿ ಈ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕೆ, ಅಂದರೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಕೂಡ ಮಾಡಾಗ್ತದೆ. ನಂತರ ಇದನ್ನು ಅವರು ತಮ್ಮ ಸಹೋದರಿಗೆ 6/10/2010, ಅಂದರೆ 5 ವರ್ಷದ ನಂತರ ಇದನ್ನು ದಾನಪತ್ರದ ಮೂಲಕ, ನೋಂದಣಿಯಾಗಿರುವಂಥ ದಾನಪತ್ರದ ಮೂಲಕ ಅದನ್ನು ಅವ್ರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಅದು ದಾಖಲೆ ನಂಬರ್ 4. ನಂತರ ಕಂದಾಯ ದಾಖಲೆ ಕೂಡ ಪಾರ್ವತಮ್ಮನವರ ಹೆಸರಿಗೆ
ಅದು ಕೂಡ ವರ್ಗಾವಣೆ ಆಗ್ತದೆ. ಅದರಿಂದ 2010ಕ್ಕೆ ಸಂಪೂರ್ಣವಾದಂಥ ಮಾಲೀಕತ್ವ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಶ್ರೀಮತಿ ಪಾರ್ವತಿ ಅವರಿಗೆ ವರ್ಗಾವಣೆ ಆಯಿತು. ಈ ಜಾಗವನ್ನು ಮೂಡಾನವರು ಬಡಾವಣೆ, ಇದು 3ನೇ ಹಂತ, ನಾನು ಈಗಾಗಲೇ ಹೇಳಿದೆ ತಮಗೆ, ದೇವನೂರು 3ನೇ ಹಂತದ ಬಡಾವಣೆಗೆ ಬಳಕೆಯನ್ನು ಮಾಡಿರೋದಿಲ್ಲ, ಖಾಲಿ ಜಾಗ ಇದು, ಕೈನೂ ಬಿಟ್ಟಿರುವಂಥ ಜಾಗ. ಅಲ್ಲಿ ಆದರೆ ಹೋದಾಗ ಇಲ್ಲಿ ನಿವೇಶನವನ್ನು ಮಾಡಲಿಕ್ಕೆ, ಮೋರಿ ಹಾಕಲಿಕ್ಕೆ, ರೋಡ್ ಹಾಕಲಿಕ್ಕೆ, ಈ ರೀತಿಯಾದಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿರೋದನ್ನು ಕಂಡು ಪಾರ್ವತಿರವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆ ಮನವಿ ಭಾಳ ಮುಖ್ಯ ಇದೆ, ನಿಮ್ಗೆ ಓದ್ತೀನಿ. ಅದು 25/6/2014 ಅಂದರೆ ತಾವು ಅದು ಒಂದು ಗಣನೆಗೆ ತಗೋಬೇಕೇನು ಅಂತ ಹೇಳಿದ್ರೆ, ಅವತ್ತು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಅವತ್ತು ಅವರು ಏನು ಮನವಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದೇ ಪ್ರಕ್ರಿಯೆಗೆ ಒಳಪಡಿಸದೆ ನನ್ನ ಜಾಗವನ್ನು ಬಳಸ್ಕೊಂಬಿಟ್ಟಿದ್ದೀರಾ, ಅದರಿಂದ ಇದಕ್ಕೆ ಪರಿಹಾರ ಕೊಡಿ ಅಥವಾ ನನ್ನ ಜಾಗ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನೀವು ಬಳಸ್ಕೊಂಬಿಟ್ಟಿರೋದ್ರಿಂದ. ಇದು 2014ರಲ್ಲಿ. 2014ರ ನಂತರ ಇದರಲ್ಲಿ ಎಲ್ಲ ರೀತಿ ಪಾರ್ಕ್ ಗೀರ್ಕೆಲ್ಲ ಬಳಸ್ಕೊಂಡಿರ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ತಮ್ಮ ಒಂದು ವಿಶೇಷ ಸಭೆಯಲ್ಲಿ ಇದನ್ನು ಮಂಡಿಸ್ತಾರೆ. 16/9/2014ಕ್ಕೆ ಯಾವುದೇ ನಿರ್ಣಯವನ್ನು ತಗೊಳ್ಳೋದಿಲ್ಲ, ಇದನ್ನು ಮುಂದಕ್ಕೆ ಹಾಕ್ತಾರೆ. ಮತ್ತು 2009ರ ಒಂದು ಕಾನೂನೇನಿದೆ, ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿವ್ ಆಫ್ ಕಾಂಪನ್ಸೇಷನ್ ಆಫ್ ಲ್ಯಾಂಡ್ ಎಕ್ವೈರ್ಡ್ ಅಂತ ರೂಲ್ಸ್ ಇದೆ. ಇದರಲ್ಲಿ ಮುಖ್ಯವಾಗಿ ಒಂದು ಅಂಶ ಇಲ್ಲಿ ನಾನು ಸ್ವಲ್ಪ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಈ ಬದಲಿ ನಿವೇಶನ ಅಂತ ಏನು ಇವರು ಹೇಳ್ತಾ ಇದ್ದಾರೆ, ಇದು ಬದಲಿ ನಿವೇಶನ ಅಲ್ಲ, ಇದು ಪರಿಹಾರ. ಬದಲಿ ನಿವೇಶನ ಯಾವಾಗ ಅಂತ ಹೇಳಿದ್ರೆ, ನನಗೊಂದು ನಿವೇಶನ BDAಯಿಂದನೋ ಮೂಡಾಯಿಂದನೋ ಅಲಾಟ್ ಆಗಿರ್ತದೆ, ಅಲ್ಲಿ ಪಕ್ಕದಲ್ಲಿ ಯಾವುದೋ ಮೋರಿ ಹೋಗಿರ್ತದೆ ಅಥವಾ ಪಕ್ಕದಲ್ಲಿ ಸ್ಮಶಾನ ಇರ್ತದೆ, ಇದ್ರ ಬದಲಾಗಿ ಬೇರೆ ನಿವೇಶನ ಕೊಡಿ ಅಂತ ಕೇಳಿದಾಗ ಬದಲಿಯಾಗಿ ಕೊಡ್ತಾರೆ ನಿವೇಶನ, ಆಲ್ಟರ್ನೇಟ್ ಸೈಟ್ ಅಂತ ಹೇಳೋದು. ಅಥವಾ ಸೈಜು ಮಾರ್ಕ್ ಆಗಿರೋದು ಸರಿ ಇರೋದಿಲ್ಲ, ಟ್ರಯಾಂಗ್ಲರ್ ಇರ್ತದೆ. ಇದು ಪರಿಹಾರ. ಇದು ಪರಿಹಾರದ ರೂಪದಲ್ಲಿ ಕೊಡಬೇಕಾಗಿರುವ ಹಣದ ಬದಲಾಗಿ ಹೊಸದಾಗಿ ಒಂದು ಕಾನೂನನ್ನ ಇವರು ಏನು ಮಾಡ್ಕೊಂಡ್ಬಂದರು. ಯಾಕಂದರೆ ಹಣ ಕೊಡಲಿಕ್ಕೆ ಯಾವ ಪ್ರಾಧಿಕಾರದ ಹತ್ರನೂ ಇಲ್ಲ. ಇವರು BDA ಹತ್ರನೂ ಹಣ ಕೊಡಲಿಕ್ಕಾಗೋದಿಲ್ಲ, ಇವ್ರ ಹತ್ರನೂ ಕೊಡೋಕ್ಕಾಗಲ್ಲ. ಅದಕ್ಕೆ BDA ಅವರು, TDR ಬೇರೆ ಬೇರೆ ರೀತಿಯ ಪ್ರಕ್ರಿಯೆಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಹಣದ ಬದಲಾಗಿ ಪರಿಹಾರದ ರೂಪದಲ್ಲಿ ಜಮೀನನ್ನು ಕೊಡುವಂಥದ್ದು. ನೀವು 3 ಎಕರೆ 16 ಗುಂಟೆ ತೊಗೊಂಡಿದ್ರೆ 3 ಎಕರೆ 14 ಗುಂಟೆನೇ ಕೊಡಬೇಕು ನೀವು. ಯಾಕಂದರೆ ಕಂಪನ್ಸೇಷನ್ ಪರಿಹಾರ ಹಣದ ರೂಪದಲ್ಲಿ ಕೊಟ್ಟರೆ ಎಷ್ಟು ಜಮೀನಿನ ವ್ಯಾಲ್ಯೂ ಇದೆ ಅದರ ಪ್ರಕಾರ ಕೊಡಬೇಕಲ್ಲ. ಅದರಿಂದ ಇವರು ಈ ಸೈಟ್ಸ್ ರೂಲ್ಸ್ ಪ್ರಕಾರ ಅಮೆಂಡ್ಮೆಂಟ್ ಆಗಿ ಡೆವಲಪ್ ಆಗಿರುವಂಥ ಜಾಗದಲ್ಲಿ 50%, ಅಂದರೆ ಯಾವ ನಿವೇಶನವನ್ನು ಇವ್ರು ಮಾಡಿರ್ತಾರೆ ಆ ನಿವೇಶನಗಳನ್ನು ಮಾಡಿರುವಂಥ ಲೆಕ್ಕದ ಮೇಲೆ 50 ಭಾಗವನ್ನು ಕಂಪನ್ಸೇಷನ್ ಕೊಡುವಂಥ ಒಂದು ರೂಲು ಜಾರಿಗೆ ಬರ್ತದೆ ಅಮೆಂಡ್ಮೆಂಟ್ ಮೂಲಕ 1/12/2014. ಅದರ ನಂತರನೂ ಇವರು ಕೊಡೋದಿಲ್ಲ. ಮತ್ತೆ ಇದು ಚರ್ಚೆಗೆ ಬರ್ತದೆ, ಯಾವುದೇ ನಿರ್ಣಯ ಆಗೋದಿಲ್ಲ. 10/11/2017ಕ್ಕೆ ಇದನ್ನು ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿ ಇದರ ಬಗ್ಗೆ ಒಂದು ನಿರ್ಣಯವನ್ನು ತಗೊಳ್ಳಿ ಅಂಥೇಳಿ ಪ್ರಾಧಿಕಾರದಲ್ಲಿ ಒಂದು ತೀರ್ಮಾನ ಆಗ್ತದೆ. ನಂತರ 15/12/2014ಕ್ಕೆ ಮತ್ತೆ ಇದನ್ನು ಮಾಡಿ ಈ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಏನು ಮಾಡಲಾಗಿರೋದ್ರಿಂದ ಪ್ರಾಧಿಕಾರದ ಸಭೆಯಲ್ಲಿ ಚರ್ಚೆ ಮಾಡಿ ಸಭೆಯಲ್ಲಿ ವಿಷಯವನ್ನು ಮಂಡಿಸಲಾಗಿದ್ದು ಸಭೆಯ ವಿಷಯವನ್ನು ಮತ್ತೆ ಮುಂದೂಡ್ಬಿಡ್ತಾರೆ, ಏನು ಡಿಸಿಷನ್ ತಗೊಳ್ಳಲ್ಲ. ನಂತರ 30/12/2017 ಈ ಎಲ್ಲ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ. 30/12/2017ಕ್ಕೆ ಭಾಳ ಮುಖ್ಯವಾದಂಥ ಒಂದು ನಿರ್ಣಯವನ್ನು ತಗೊಳ್ತಾರೆ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂತಲ್ಲ, ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಏನಂತ ಹೇಳ್ತಾರೆ ಅಂದರೆ, ಈ ರೀತಿಯಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡದೆ ನೇರವಾಗಿ ಇವರು ಹೋಗಿ ಸ್ವಾಧೀನ ತಗೊಂಡು ಎಲ್ಲೆಲ್ಲಿ ಬಡಾವಣೆಗಳನ್ನು ರಚನೆ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ವಾಪಸ್ಸು ಆ ಜಾಗ ಎಷ್ಟು ತೊಗೊಂಡಿದ್ದೀವಿ ಅಷ್ಟು ಜಾಗ ಕೊಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ತೊಗೊಳ್ತಾರೆ. ಇದು ಯಾವತ್ತು ಅಂದರೆ 30/12/2017 ನಿರ್ಣಯ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ನಿವೇಶನಗಳನ್ನು ನೀಡುವುದರಿಂದ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿ ಪಡಿಸದೆ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಅಂದರೆ ಎಲ್ಲೆಲ್ಲಿ ಜಮೀನಿದೆ ಆದರೆ ಅದನ್ನು ಅಭಿವೃದ್ಧಿ ಪಡಿಸಿರೋದಿಲ್ವೋ ಅಲ್ಲ ಆ ಜಾಗದನ್ನ ವಾಪಸ್ ಫುಲ್ ಕೊಡಬೇಕು. ದಟ್ ಈಸ್ ದ ಡಿಸಿಷನ್ ಆಫ್ ದ ಅಥಾರಿಟಿ 30/12/2017. ಆದರೆ ಇದರ ಪ್ರಕಾರ ಕೂಡ ಇವರಿಗೆ ಪರಿಹಾರ ಕೊಡೋದಿಲ್ಲ.
ಸರ್ಕಾರ ಏನು ಹೇಳ್ತಾರೆ ಅಂದರೆ, ಸರ್ಕಾರ ಒಂದು ಪತ್ರವನ್ನು ಬರೀತಾರೆ, ನಿಯಮಾನುಸಾರ ನಿಮ್ಮ ಏನು ನೀವು ತೀರ್ಮಾನವನ್ನು ತಗೊಂಡಿದ್ದೀರಾ ಅದು ನಿಯಮಾನುಸಾರ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ 14/11/2019 ಒಂದು ಪತ್ರ ಬರೀತಾರೆ. ಅಷ್ಟರಲ್ಲಿ ಒಂದು ಭಾಳ ಒಂದು ಮುಖ್ಯವಾದಂಥ ಅಂಶ ಇದೆ. 9/10/2018 ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಸರ್ಕಾರದ ಆದೇಶ BDAಗೆ ಸಂಬಂಧಪಟ್ಟಂಗೆ ಹೊರಡಿಸಿದ್ರು ಕೂಡ ಇದು ಸಾಧಾರಣವಾಗಿ ಭೂ ಪ್ರಕ್ರಿಯೆಗೆ ಒಳಪಡದಿರುವಂಥ ಜಾಗಕ್ಕೆ ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ 50-50 ರೇಷಿಯೋದಲ್ಲಿ ಡೆವಲಪ್ಡ್ ಲ್ಯಾಂಡ್ನಲ್ಲಿ 50% ಕೊಟ್ಟು ಯಾರ್ಯಾರು ಒಪ್ಕೊಳ್ತಾರೆ ಅಲ್ಲಿಗೆ ಇದನ್ನು ಇತ್ಯರ್ಥ ಮಾಡಿ ಅಂತೇಳಿ ಸರ್ಕಾರನೇ ಪತ್ರ ಬರೀತಾರೆ. 2018 9/10/2018 ಈ ಪತ್ರ ಇದ್ದರೂ ಕೂಡ ನಿರ್ಣಯ ತಗೊಳ್ಳೋದಿಲ್ಲ. 14/11/2019 ನಿಯಮಾನುಸಾರ ಕ್ರಮ ಜರುಗಿಸಿ ಅಂಥೇಳಿ ಒಂದು ಪತ್ರವನ್ನು ರಾಜ್ಯ ಸರ್ಕಾರ ಬರೀತಾರೆ. ನಂತರ 20/11/2020 ದಯವಿಟ್ಟು ನಾನು ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ, ಇದನ್ನು ನಾನು ಕೊಡ್ತೀನಿ, ಇದರ ಕಾಪಿನ ಇದನ್ನು ದಯವಿಟ್ಟು ತಾವು ಓದಬೇಕು. ಯಾಕಂದರೆ ಇದು ಎಲ್ಲ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಬರೀ ಇದು ಪಾರ್ವತಿ ಅವರಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಆ ತೀರ್ಮಾನವನ್ನು ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಓದ್ಬಿಡ್ತೀನಿ. ವಿಸ್ತೃತ ಚರ್ಚೆ ಮತ್ತು ನಿರ್ಣಯಕ್ಕಾಗಿ ಸಭೆಯಲ್ಲಿ ವಿಷಯವನ್ನು ಮಂಡಿಸಲಾಗಿದ್ದು, ಸಭೆಯಲ್ಲಿ ವಿಷಯವನ್ನು ವಿಸ್ತೃತವಾಗಿ ಚರ್ಚಿಸಿ 50% ಅನುಪಾತದ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಪಡೆಯಲು ಒಪ್ಪುವ ಭೂ ಮಾಲೀಕರುಗಳಿಗೆ ಪರಿಹಾರ ರೂಪದಲ್ಲಿ ಬದಲಿ ನಿವೇಶನ ನೀಡಲು ನಿರ್ಣಯಿಸಲಾಗಿರುತ್ತದೆ. ಇದರಲ್ಲಿ ಅವತ್ತಿನ ಇದ್ದಂಥ ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿ ಮೂಡಾನಲ್ಲಿ ಯಾವ ರೀತಿ ಐತಿಹಾಸಿಕವಾಗಿ ಭೂ ಪರಿವರ್ತನೆ, ಭೂ ಸ್ವಾಧೀನ ಪ್ರಕ್ರಿಯೆ ಮಾಡದೆ ಬಡಾವಣೆಗಳನ್ನು ಬೆಳೆಸ್ಕೊಂಡು ಬರ್ತಾಯಿದ್ದಾರೆ, ನಡ್ಸ್ಕೊಂಡು ಬರ್ತಾಯಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿ ಎಷ್ಟು ಕಡೆ ನೀವು ಒಪ್ಪಂದದ ಮೇಲೆ ಜಾಗವನ್ನು ತಗೊಂಡು ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದೀರಾ ಅಂತ ಹೇಳುವಂಥ ಪ್ರಶ್ನೆ ಬಂತು. ಎಷ್ಟು ಕಡೆ 100ಕ್ಕೆ 100 ಕೊಟ್ಟಿದ್ದೀರಾ? 1 ಎಕರೆ ತಗೊಂಡಿದ್ರೆ 1 ಎಕರೆನ ಪರಿಹಾರ ಕೊಟ್ಟಿರುವಂಥ ಪ್ರಕರಣಗಳು ಕೂಡ ಇದೆ. ಕೊನೆಗೆ ನಿರ್ಣಯ ಏನು ಮಾಡೋದು ಅಂತ ಹೇಳಿದ್ರೆ, ಎಲ್ಲಿ ಭೂ ಮಾಲೀಕರು ನಮಗೆ ಹಣದ ಪರಿಹಾರ ಬೇಡ, 100ಕ್ಕೆ 100 ಪರಿಹಾರವಾಗಿ ಬೇಡ, ಬಡಾವಣೆಗಳ ರಚನೆ ಆಗಿರೋ ಕಡೆ 50% ತಗೊಂಡು ನಾವು ಜಾಗವನ್ನು ಬಿಟ್ಕೊಡ್ತೀವಿ ಅಂತ ಒಪ್ಕೊಳ್ತಾರೆ, ಅಲ್ಲಿ ಅದನ್ನು ಒಪ್ಕೊಂಡು ನೀವು ಕೂಡ ಅದನ್ನು ಪರಿಹಾರ ರೂಪದಲ್ಲಿ ಇದನ್ನು ಮುಗಿಸಿ ಅಂತ ಹೇಳೋದು. ಯಾಕಂದರೆ ಇವತ್ತು ಮೂಡಾದಲ್ಲಿ 1000 ಎಕರೆಗಿಂತ ಹೆಚ್ಚಾಗಿ ಮೋರ್ ದೆನ್ 1000 acres ಆಫ್ ಲ್ಯಾಂಡ್ ಭೂ ಪ್ರಕ್ರಿಯೆ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಿದೆ ಬಡಾವಣೆಗಳನ್ನು ರಚನೆ ಮಾಡಿ. ಏನು ಮಾಡಬೇಕು? ಜನ ಯಾರು ಜಮೀನನ್ನ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ನೋವು ಅನುಭವಿಸ್ತು. ಸೇರ ತೊಗೊಂಬರೋದು, ರೋಡ್ ಹಾಕೋದು, ಇದು ಹಾಕೋದು, ಪಕ್ಕದಲ್ಲಿರೋ ಜಾಗದಲ್ಲಿ ಲೇಔಟ್ ಡೆವಲಪ್ ಮಾಡೋದು, ಅದನ್ನು ಪರಿಹಾರ ಮಾಡಬೇಕು. ಕೋರ್ಟ್ಗಳಲ್ಲಿ ಕೇಸ್ಗಳಿದೆ. ಇದೆಲ್ಲ ಇರೋದರಿಂದ ಈ ಒಂದು ತೀರ್ಮಾನನ 20/11/2020 ತಗೊಳ್ತಾರೆ. ಈ ತೀರ್ಮಾನದಲ್ಲಿ ಈ ರೀತಿಯಾಗಿ ಅರ್ಜಿ ಕೊಟ್ಟಿರುವಂಥವರು ಒಂದು 10ರಿಂದ 12 ಜನ ಇದೆ. ನಾವು ಒಪ್ಕೊಳ್ತೀವಿ ಅಂತ ಈ ತೀರ್ಮಾನದ ನಂತರ 20/11/2020 ತೀರ್ಮಾನದ ನಂತರ 10ಗಿಂತ 15 ಜನರು ಯಾರು ಭೂ ಜಮೀನು ಕಳ್ಕೊಂಡಿದ್ದಾರೆ ಅವರು ನಾವು ಈ ಒಂದು ನಿಮ್ಮ ಪರಿಹಾರಕ್ಕೆ ಒಪ್ಕೊಳ್ತೀವಿ ಅಂತೇಳಿ ಮನವಿಯನ್ನು ಕೊಟ್ಟು, ಅದರಲ್ಲಿ ಶ್ರೀಮತಿ ಪಾರ್ವತಿ ಅವರು ಕೂಡ ಒಬ್ಬರು 25/10/2021 ಅವರು ಒಂದು ಮನವಿಯನ್ನು ಕೊಟ್ಟು, ನಾನು ಕಳ್ಕೊಂಡಿರುವಂಥ 3 ಎಕರೆ 16 ಗುಂಟೆ ಜಮೀನೇನಿದೆ ಅದಕ್ಕೆ ಪರಿಹಾರವಾಗಿ ತಾವು ಕೊಡುವಂಥ 50% ಬಡಾವಣೆಯಲ್ಲಿರುವಂಥ ಸೈಟ್ಗಳನ್ನ ಪಡ್ಕೊಳ್ಳೋಕ್ಕೆ ನಾನು ತಯಾರಾಗಿದ್ದೀನಿ ಅಂತೇಳಿ ಅವ್ರು ಒಪ್ಕೊಳ್ತಾರೆ. ಅವ್ರು ಒಪ್ಕೊಂಡಿದ್ದ ನಂತರ ಮತ್ತೆ ಒಂದು ನಿರ್ಣಯವನ್ನು ತಗೊಂಡು 25/11/2021 38,284 ಚದರ ಅಡಿ ಅಳತೆಯ ಜಾಗವನ್ನು ಶ್ರೀಮತಿ ಪಾರ್ವತಿ ಅವರಿಗೆ ನೀಡಲಾಗಿದೆ. ಇದು 30/12/2020. 14/11/2019 ಇವರಿಗೆ ಬದಲಿ ನಿವೇಶನ ಅಥವಾ ಪರಿಹಾರ ಸಿಕ್ಕುವವರೆಗೂ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ, ಅವ್ರದ್ದೇ ಆಡಳಿತ ಇದೆ. ಪರಿಹಾರದ ರೂಪದಲ್ಲಿ ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಅದನ್ನೇ ಪಾರ್ವತಿ ಅವರು ಕೂಡ ಕೊಟ್ಟಿದ್ದಾರೆ. ಅವ್ರು ಕಟ್ಕೊಂಡಿರೋಂಥ ಜಾಗ ಅವರು ಅದನ್ನು ತಗೊಂಡು ಆ ಜಾಗನ ಇವತ್ತು ಅವರು ಅದರಲ್ಲಿದ್ದಾರೆ. ಕೊನೆಯದಾಗಿ ಅವ್ರು ಕಳ್ಕೊಂಡಿರುವಂಥ ಜಾಗ 1,48,104 ಚದರ ಅಡಿ. ಅವ್ರಿಗೆ ಕೊಟ್ಟಿರುವಂಥ ಜಾಗ 38,284 ಚದರ ಅಡಿ. ಸೊ ಕಾನೂನಿನಿಂದ ಚೌಕಟ್ಟಿನಿಂದ 1 ಇಂಚು ಕೂಡ ಆ ಕಡೆ ಈ ಕಡೆ ಹೋಗದಂಥ ರೀತಿಯಲ್ಲಿ ಅವ್ರ ಬಗ್ಗೆ ಕೂಡ
ಕಳ್ಕೊಂಡಿರೋದು 1,48,104 ಚದರ ಅಡಿ ಲ್ಯಾಂಡ್ ಲಾಸ್ಟ್. ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟಿರೋದು 38,284 ಚದರ. ಇದು 2021ನೇ ಇಸ್ವಿ. ಅದನ್ನು ಇವತ್ತು ಇಟ್ಕೊಂಡಿವರು. ಇವತ್ತು ಪ್ರಶ್ನೆ ಏನೊಂದು ಮೂಲಭೂತವಾಗಿ ಅಂತ ಹೇಳಿದ್ರೆ, ಪರಿಹಾರವನ್ನು ಇವತ್ತು ಕೊಡಬೇಕಂದ್ರೆ ರೈಟ್ ಟು ಲ್ಯಾಂಡ್ ಎಕ್ವಿಷನ್ ಫೇರ್ ಆ್ಯಂಡ್ ಫ್ರೀ ಕಂಪಲ್ಸರಿ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್, ಹೊಸ ಆ್ಯಕ್ಟ್ ಇದೆಯಲ್ಲ, ಅದರ ಪ್ರಕಾರ ಕೊಡಬೇಕು. ಅದರ ಪ್ರಕಾರ ಪರಿಹಾರ ಕೊಟ್ಟರೆ 57 ಕೋಟಿ ರೂಪಾಯಿ, 57 crores ಅವರ ಕ್ಯಾಲ್ಕುಲೇಷನ್ ಪ್ರಕಾರ ಈ ಜಾಗಕ್ಕೆ ಪಾರ್ವತಿ ಅವರು ಕೊಡಬೇಕು. ಇಲ್ವಾ? 3 ಎಕರೆ 16 ಗುಂಟೆ ಜಾಗ ಕೊಟ್ಬಿಡ್ಬೇಕು ವಾಪಸ್. ಕಳ್ಕೊಂಡಿರೋ ಜಮೀನಿನ ಮಾರ್ಕೆಟ್ ವ್ಯಾಲ್ಯೂ 3 ಎಕರೆ 16 ಗುಂಟೆ. ಅದು ಹೇಳಿದ್ನಲ್ಲ, ಇವತ್ತು ಪರಿಹಾರಕ್ಕೆ ಬಂದಂದರೆ 57 ಕೋಟಿ, ಅದ್ರ ಹತ್ರನೂ ಕೂಡ ಬರೋದಿಲ್ಲ ಸರ್. ಇವತ್ತು ಕಾನೂನಿನ ಪ್ರಕಾರ ಪಾರ್ವತಮ್ಮ ಇಸ್ ಎಂಟೈಟಲ್ಡ್ ಫಾರ್ 57 crore rupees. ಕ್ಯಾಲ್ಕುಲೇಷನ್ ಕೊಡ್ತೀನಿ ನಿಮಗೆ. 57 ಕೋಟಿ ಇವತ್ತು ಅವ್ರಿಗೆ ಸಿಕ್ಕಿರುವಂಥ ಇದು ಏನು ಜಮೀನೇನಿದೆ ಬಹುಶಃ 15-16 ಕೋಟಿ ವ್ಯಾಲ್ಯೂಷನ್ ಇದೆ. ಸೊ ಅದರಿಂದ 1 ನಿಮಿಷ ಮುಗಿಸ್ಬಿಡ್ತೀನಿ ನಾನು. ಇವತ್ತು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ವರ್ಷಗಳಿಂದ ತಮಗೆಲ್ಲ ಗೊತ್ತಿರೋ ರೀತಿ ಮೂಡ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದೆ ಅಂತ ತಮಗೆ ಗೊತ್ತಿದೆ. ಈಗ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ನಡೀತದೆ, ಯಾಕಂದರೆ ಇದು ಜನರಿಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಸುಂದರಮ್ಮ ಅಂತ ಹೊಸ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳುವಂಥ ಒಂದು ಪ್ರಕರಣ. ಇದರಲ್ಲಿ ಇವರು ಸುಂದರಮ್ಮ ಅವ್ರದ್ದು 4 ಎಕರೆ ಜಮೀನನ್ನ ಸಂಪೂರ್ಣವಾಗಿ ಭೂಸ್ವಾಧೀನಕ್ಕೆ ಒಳಪಡಿಸದೆ ಲೇಔಟ್ ಮಾಡಿಬಿಡ್ತಾರೆ. ಲೇಔಟ್ ಮಾಡಿದ ಮೇಲೆ ಈ 50-50 ಕೊಡ್ತಾರೆ. ಒಪ್ಪೋದಿಲ್ಲ ಅವರು. ನನ್ನ ಜಾಗಕ್ಕೆ ನೀವು ಯಾವುದೇ ಡ್ಯೂ ಪ್ರೊಸೆಸ್ ಆಫ್ ಲಾ ಮಾಡಲಿಲ್ಲ, ಆರ್ಟಿಕಲ್ 300A ವೈಲೇಷನ್ ಆಗಿದೆ, ಫಂಡಮೆಂಟಲ್ ರೈಟ್ ವೈಲೇಷನ್ ಆಗಿದೆ, ನನಗೆ ಪರಿಹಾರ ಕೊಡಿ. ಕೋರ್ಟ್ನಲ್ಲಿ ಅಧಿಕಾರಿಗಳನ್ನು ಕರೆದಿ ಚೀಮಾರಿ ಹಾಕಿಸಿ ಯಾರಿಗೆ ಹಂಚಿಕೆ ಆಗಿದೆ ಅಲ್ಲಿ ಸೈಟ್ಗಳು, ಆ ಸೈಟ್ ಹಂಚಿಕೆ ಹಾಕಿರೋರಿಗೆಲ್ಲ ಬೇರೆ ಸೈಟ್ಗಳನ್ನು ಕೊಟ್ಟು ಫುಲ್ಲಿ ಫಾರ್ಮ್ಡ್ ಲೇಔಟ್ 4 ಎಕರೆನ ವಾಪಸ್ ಕೊಟ್ಟಿದ್ದಾರೆ. ಇಡೀ 4 ಎಕರು ಚರಂಡಿ, ರಸ್ತೆ, ಉದ್ಯಾನವನ, CA ಸೈಟ್ ಆಗಿರುವಂಥ ಸಂಪೂರ್ಣ ಲೇಔಟ್ನೇ ಸುಂದರಮ್ಮ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಕೋರ್ಟ್ ಮೂಲಕ. ಇದು ರಿಟ್ ಪಿಟಿಷನ್ ನಂಬರ್ 5604 ಆಫ್ 2014, ಸುಂದರಮ್ಮ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಸೊ 3 ಎಕರೆ 16 ಗುಂಟೆ ಇವತ್ತು ಆ ಬಡಾವಣೆಯಲ್ಲಿ ಏನಿದೆ 3ನೇ ಹಂತ ಬಡಾವಣೆಯಲ್ಲಿ ಪಾರ್ವತಮ್ಮನ ವಾಪಸ್ ಕೊಟ್ಬಿಟ್ಟಿದ್ದಾರೆ. BJPನವರೆಲ್ಲ ಸೇರಿಕೊಂಡು ಕೊಡ್ಬೋದು, ಅವ್ರಿಗೇನಿಲ್ಲ, ಒಬ್ಬೊಬ್ರಿಗೆ ಅವ್ರ ಜೇಬ್ನಲ್ಲಿ ಅಷ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಕೊಟ್ಬಿಡ್ಲಿ. ಈ ರೀತಿಯಾಗಿ ಒಂದು ಅಪಪ್ರಚಾರಕ್ಕೆ ಇವರು ಇಳಿದಿದ್ದಾರೆ. ಅದು ಏನೋ ದೊಡ್ಡ ಹಗರಣ ಆಗಿರುತ್ತೆ. ಇಂಥ ಪ್ರಕರಣಗಳು ಹೈಕೋರ್ಟ್ನಲ್ಲಿ ನನ್ನ ಹತ್ರ ಇಲ್ಲಿ ಲಿಸ್ಟೇ ಇದೆ, ಅಷ್ಟೊಂದು ಪ್ರಕರಣಗಳು ನಡೆದಿದೆ. ಇನ್ನೊಂದು ಪ್ರಕರಣದಲ್ಲಿ 1 ಎಕರೆ 14 ಗುಂಟೆ ಕಳ್ಕೊಂಡಿದ್ದಾರೆ. ಕೋರ್ಟಿನ ಮೂಲಕ ಸರ್ವೆ ನಂಬರ್ 75/2 ಕೋರ್ಟಿನ ಮೂಲಕ ಫುಲ್ಲಿ 1 ಎಕರೆ 14 ಗುಂಟಾಸ್ ವಾಪಸ್ ಪಡ್ಕೊಂಡಿದ್ದಾರೆ. ಫುಲ್ ಲ್ಯಾಂಡ್ ವಾಪಸ್ ಕೊಟ್ಟಿದ್ದಾರೆ. ಬಹುಶಃ ಪಾರ್ವತಮ್ಮನವರು ಈ ಪ್ರಕ್ರಿಯೆಗೆ ಒಪ್ಕೊಳ್ದೆ 50-50 ನ್ಯಾಯಾಲಯಕ್ಕೆ ಹೋಗಿದ್ದರೆ ಸಂಪೂರ್ಣವಾಗಿ 3 ಎಕರೆ 16 ಗುಂಟೆ ಕೂಡ ಅವ್ರಿಗೆ ಸಿಗ್ತಾರೆ. ಅದನ್ನು ಬಿಟ್ಟು 15 ವರ್ಷದಿಂದ ಹಿಂದೆ ಒದ್ದಾಡಿ ಏನು ಪರಿಹಾರ ಇವ್ರು ಕೊಡ್ತಾ ಇದ್ದಾರೆ ಅದನ್ನು ತಗೊಂಡು ಅವ್ರು ಸ್ವೀಕಾರ ಮಾಡಿ ತೊಗೊಂಡಿರೋದೇ ಇವತ್ತು ತಪ್ಪು ಥರ ಇವರು ಮಾತಾಡ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಈ ರೀತಿ ಮೂಡ ಯಾರದು ಸೈನಿಕ ಕೈ ಹಾಕಿದ್ದಾರೆ ಅದನ್ನು ಅವತ್ತೇ ಕಂಟ್ರೋಲ್ ಮಾಡಬಹುದು. ಇಲ್ಲ ಯಾವ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಯಾರ್ದು ಸೈಟ್ ಕೈ ಹಾಕಿರೋದಲ್ಲ. ಅಲ್ಲಲ್ಲ ಈ ಪ್ರಕರಣ ಅಲ್ಲ, ಏನಾಗಿದೆ ಹೇಳ್ತೀನಿ ಕೇಳಿ. ಈಗ 1980ನೇ ಇಸ್ವಿ ಕೊನೆಯ ಹಂತದಲ್ಲಿ ಮೈಸೂರು ದೊಡ್ಡ ನಗರವಾಗಿ ಬೆಳೆಯುವಂಥ ಸಾಧ್ಯತೆಗಳು ಕಂಡು ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತ ಹೊರಟು. ಈ ಪ್ರಾಧಿಕಾರ ಬಂದಾಗ ಪ್ರಾಧಿಕಾರಕ್ಕೆ ಭೂಸ್ವಾಧೀನ ಪಡ್ಕೊಳ್ಳುವಂಥ ಅಧಿಕಾರ ಇರಲಿಲ್ಲ. BD ಆ್ಯಕ್ಟ್ನಲ್ಲಿ ಸೆಕ್ಷನ್ 16ಇಂದ ಯು ಕ್ಯಾನ್ ಎಕ್ವಿಸಿಷನ್ಗೆ ಅವಕಾಶ ಇದೆ. ಇದರಲ್ಲಿ ಇಲ್ಲದೆ ಇರೋ ಕಾರಣ ಅಂದಿನ ಪ್ರಾಧಿಕಾರದವರು ಯಾರು ರೈತರಿದ್ದಾರೆ ಅವ್ರ ಹತ್ರ ಹೋಗಿ ನಿಮಗೆ ಡೆವಲಪ್ ಮಾಡಿ ಸೈಟ್ ಕೊಡ್ತೀವಿ, ನೀವು 50% ಸೈಟ್ ತೊಗೊಬಿಡಿ, ನಮ್ಗೆ 50 ಕೊಡಿ, ನಾವು ನಮ್ಮ ಇವ್ರಿಗೆ ಕೊಡ್ತೀವಿ ಅಂಥೇಳಿ ಸಾವಿರಾರು ಎಕರೆ ಮಾಡಿದ್ದಾರೆ ಅಲ್ಲಿ. ಅದು ಪ್ರೋಸೆಸ್ ಇದ್ದಿದ್ದು. ಅದೇ ತಪ್ಪು ತಾನೇ ಹೇಳ್ತೇವೆ. ಈಗ ಆಗಿರೋದು ಯಾವಾಗ? ಯಾವ ಸರ್ಕಾರ
ಅಲ್ಲ ಆಗಿರುವಾಗ ತಾನೇ ಕ್ರಮ ತೆಗೆದುಕೊಳ್ಳೋಕ್ಕಾಗುತ್ತೆ. ನೋಡಿ, ಪರಿಹಾರ ಕೊಡದೇ ಇರೋದು 1000 ಎಕರೆ. ನೋಡಿ, ನೀವು ಆಯ್ತು, ಉತ್ತರ ಕೊಡ್ತೀನಿ. ಈಗ ಹಲವಾರು ಜನರಿಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಈಗ ಪ್ರಶ್ನೆ ಅದಲ್ಲ. ಈಗ ಈ ಸಮಸ್ಯೆ ಮುಖ್ಯಮಂತ್ರಿಗಳ ಪತ್ನಿಗಾಗಿರೋದ್ರಿಂದ ಬೇರೆ ಥರ ನೋಡ್ಲಿಕ್ಕಾಗುತ್ತಾ? ಬೇರೆಯವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನೇ ಇವ್ರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಹೇಳ್ತಾ ಇರೋ ಸಮಸ್ಯೆ ಬೇರೆ, ನೀವು ಹೇಳೋ ಸಮಸ್ಯೆ ಬೇರೆ, ಅದನ್ನ ಬೇರೆ ಮಾತಾಡ. ಅಲ್ಲ, ಅದು ಬೇರೆ ವಿಚಾರನೇ ಬೇರೆ. ಅದು ಕಂಟ್ರೋಲ್ ಮಾಡಬೇಕಾಗಿತ್ತು ಅಂದರೆ ಬೇರೆ ವಿಚಾರ ಅದು. ಈಗ ಪ್ರಶ್ನೆ ಇದಲ್ವಾ? ಬಂತು ಅಂತ 2010 to 2010 ಅವ್ರು ಗಿಫ್ಟೆಡ್ ಆಗಿದೆ. ಗಿಫ್ಟೆಡ್ ಆಗಿದ ನಂತರ ಇವ್ರ ಜಾಗ ಹಂಗೆ ಇತ್ತು. ಇವ್ರು ಯಾವಾಗ ಜಾಗದಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಬಂದರು ಅವಾಗ ಇರೋಗ ಅರ್ಜಿ ಹಾಕಿದ್ರು. ಇಲ್ಲ, ಏನೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಏನೂ ಗೊತ್ತಿಲ್ಲ. ಇದೆ, ಖಂಡಿತವಾಗಿ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ನಿರ್ಣಯವನ್ನು ತಗೊಂಡಿದ್ದಾರೆ. ದಟ್ ಈ 50-50 ಆಪ್ಷನ್ನ ನಿಲ್ಲಿಸಿ ಇದಕ್ಕೆ ಸಮಗ್ರವಾದಂಥ ಒಂದು ತನಿಖೆ ನಡೆಸಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡ್ರು. ಓಕೆ ಸರ್, ಹಾಗಾದ್ರೆ ಆ ಒಂದು ಡಿಸಿಷನ್ ತಗೊಂಡ ಮೇಲೆ ಇದು ಅಲರ್ಟ್ ಮಾಡಿದ್ರೆ ಮುಂಚೆ ಮಾಡಿ ಯಾವ ಡಿಸಿಷನ್ ತಗೊಂಡ್ಮೇಲೆ? ಅಲ್ಲಲ್ಲ, 50-50 ಫಾರ್ಮುಲಾ ಅಂತ ಹೇಳುವಂತ ಏನಿದೆ, ಇಟ್ಸ್ ಅ ರೂಲ್ಸ್ನಲ್ಲಿದೆ. ಈಗ ಮೊನ್ನೆ ಮಾಡಿದ್ದಾರೆ, ಇದೆಲ್ಲ ನಡೆದ ಮೇಲೆ ಯಾವ ರೀತಿ ಆಗಿದೆ ಅಂತ ನೋಡಿದ ಮೇಲೆ ಸೈಟ್ ಅಲಾಟ್ಮೆಂಟ್ 2019 ಆಗಿರೋದು. 50-50 ಅಂತ ಅವತ್ತು 50-50 ಅಂತ ಹೇಳಿರ್ಬೋದು ಸರ್. ಈಗ ನೀವು ಸ್ಟಾಪ್ ಮಾಡಿದ್ರೆ ಕೊಡಕ್ ಬರುತ್ತಾ ಕೇಳಿ. ಸ್ಟಾಪ್ ಯಾರು ತಗೊಂಡಿಲ್ಲ, ಅವಾಗ ಯಾರು ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ. ನೀವೀಗ 23 ಸ್ಟಾಪ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಇಲ್ಲ, ನಾನು 50-50 ಕೊಡಿ ಅಂತ ಕೇಳ್ತಾರೆ. ಅವ್ರು ಕೊಡಕ್ ಬರುತ್ತಾ ಇಲ್ಲ? ಅಲ್ಲ, ಇದು ತೀರ್ಮಾನ ಆಗೋರು ಕೊಡಕ್ಕಾಗಲ್ಲ. ಯಾವ ತೀರ್ಮಾನ? ಈಗ ಅದೇನು ಮುಖ್ಯಮಂತ್ರಿಗಳು ನಿನ್ನೆ ನಾನು ಪತ್ರಿಕೆನಲ್ಲಿ ನೋಡಿರೋದು, ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಮೂಡಲ್ನಲ್ಲಿ ಕೊಡ್ತಾರೋ ಅಂತ 50-50 ಸೈಟಿನ ವಿಚಾರದ ಬಗ್ಗೆ ನಾವೊಂದು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತೀವಿ, ಅದರಿಂದ ಅವಾಗವರೆಗೂ ಇದು ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಈಗ ಭೂ ಸ್ವಾಧೀನ ಎಲ್ಲಾಗಿರುತ್ತೆ ಅದೇ ಜಾಗದಲ್ಲಿ ನೀವು ಅಭಿವೃದ್ಧಿ ಪಡಿಸಿದಂತ ಜಾಗವನ್ನು ಕೊಡ್ಬೇಕು. ನಾಳೆ ರೈತರು ನನ್ಗೆ ಅಲ್ಲಿ ಬೇಡ ಇಲ್ಲಿ ಕೊಡಿ 50-50 ಅಂತ ಕೂಡ ಕರೀತಾ ಇದೀವಿ. ಒಂದು ಪ್ರಶ್ನೆ ಸರ್. ಎರಡನೇದು, ಈಗ 50-50 ಅಡಿಯಲ್ಲಿ ಅದು ಏನು ನಿವೇಶನ ಕೊಡಬಾರ್ದು ಅಂತ ಈಗ ರದ್ದಾಗಿರೋ ಹಿನ್ನೆಲೆಯಲ್ಲಿ ಇದೇ ಆದೇಶ ಹಿಂದಿನೂ ಕೂಡ ಹಿಂದೆ ತಗೊಂಡ್ರು ಕೂಡ ಅಲ್ಲ, ಇಲ್ಲೇ ತಪ್ಪು ಮಾಡ್ತಾ ಇದೀರಿ ನೀವು. ಇದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಿಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೆಕ್ಷನ್ 16, 19, 1, 2, ಆಮೇಲೆ ಅವಾರ್ಡು, ಪೊಸೆಷನು, ಅವ್ರ ಹಿಯರಿಂಗು, ನಾನು ಬೇಡ ಅಂತ ವಾದ ಮಾಡ್ಬೋದು. ನಾನು ಬೆಳೆಸಿಲ್ಲ ಜಮೀನನ್ನ ಇವ್ರು ಸ್ವಾಧೀನ ತಗೊಬಿಟ್ಟಿದ್ದಾರೆ. ಈಗ ಹೇಳಿದ್ನಲ್ಲ, ಮಾಲೀಕತ್ವ ಅದನ್ನೇ ಕೇಳಿರೋದು ನಾವು. ಸರ್, ಈಗ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ನೀವು ಕೇಳಬೇಕು ಅಂತ ಮಾಡಬೇಡಿ. ಈಗ ಸ್ವಾಧೀನ, ಒಂದು ನಿಮಿಷ ಹೇಳೋದನ್ನ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಈ ಸ್ವಾಧೀನತ್ವನ ಇವರು ತಗೊಳಕ್ ಬಂದಾಗನೇ ನಾವು ಅರ್ಜಿ ಹಾಕಿರೋದು. ಈಗ ಜಾಗ ಎಷ್ಟಿದು? 2,000-2,500 ಎಕರೆನಲ್ಲಿ ಬಡಾವಣೆ ಬೆಳೆದಿದ್ದಾರೆ. ಇವತ್ತು ನೀವು ಹೋಗಿ ನೋಡಿ, 2023 ಡಿಸೆಂಬರ್ನಲ್ಲ, 22 ಡಿಸೆಂಬರ್ನಲ್ಲಿ BJP ಸರ್ಕಾರ ಇದ್ದಾಗ 390 ಕೋಟಿ ಟೆಂಡರ್ ಕರೆದಿದ್ದಾರೆ ಈ ಬಡಾವಣೆಗೆ. ಇದು ರೆಕ್ವಿಸಿಷನ್ ಆಗಕ್ಕೆ ಶುರು ಮಾಡಿರೋದು 92ರಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ಶಿವರಾಮ್ ಕಾರಂತ್ ಬಡಾವಣೆ ಇದೆಯಾ? ಹಂಚಿಕೆ ಪತ್ರ ಕೊಟ್ಬಿಟ್ಟಿದ್ದಾರೆ, ಸೇಲ್ ಡೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ನೀವು ಇದನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ. ವಿಚಾರ ಎಷ್ಟು ಸರ್, ಈಗ ಎಕ್ವಿಸಿಷನ್ ಮಾಡಿದರೆ ನಾನು ಈಗ ಹೇಳ್ದಂಗೆ ಕಾನೂನು ಪ್ರಕ್ರಿಯೆಯಲ್ಲಿ ಅವಾರ್ಡ್ ಮಾಡಿ ಕಂಪನ್ಸೇಷನ್ ಕೊಡಬೇಕು ಅವ್ರಿಗೆ. ಇವತ್ತು ಹೊಸ ಕಾನೂನು 2013ರ ಕಾನೂನು ಪ್ರಕಾರ ಅವ್ರು ಕಂಪನ್ಸೇಷನ್ ಕೊಟ್ಟರೆ 57 ಕೋಟಿ ಕೊಡಬೇಕು. ಇವರು ಪ್ರಕ್ರಿಯೆನೇ ಮಾಡಲಿಲ್ಲ. ಇದು ಏನು ಇವ್ರದ್ದೊಬ್ಬರದೇ ಅಲ್ಲ, ಭಾಳಷ್ಟು ಈ ಥರ ಆಗಿದೆ. ಪ್ರಕ್ರಿಯೆನೇ ಮಾಡದೇ ಇದ್ದಾಗ ಕೋರ್ಟ್ಗೆ ಹೋಗೋದು, ಇದೆಲ್ಲ ವ್ಯಾಜ್ಯಗಳಿರೋದ್ರಿಂದ ಇದನ್ನ ಹೆಂಗೆ ಪರಿಹಾರ ಮಾಡೋದು ಅಂತ ಒಂದು ತೀರ್ಮಾನಕ್ಕೆ ಬರಬೇಕಲ್ಲ. ಆ ರೀತಿಯಾದಂಥ ತೀರ್ಮಾನ ಕಾನೂನು ರೂಪವಾಗಿರೋಂಥ ತೀರ್ಮಾನ ಅದನ್ನು ಹೇಳ್ತಾ ಇದ್ದೀನಿ. ಆದರೆ ನನಗೆ ಇಲ್ಲಿ ಎಕ್ವಿಸಿಷನ್ ಮಾಡೋದಕ್ಕೆ ನೀವೆಲ್ಲ ಕೊಡಿ ಆ ಥರ ಅಲ್ಲ. ಇಲ್ಲ, ಎಕ್ವಿಸಿಷನ್ ಪ್ರೋಸೆಸ್ ನೋಟಿಸ್ ಇಲ್ಲ.
ಪ್ರೈಮ್ ಲ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ, ಪ್ರಭಾವ ಬೆಳೆಸಿ ತಗೊಂಡಿದ್ದಾರೆ ವಿಜಯನಗರದಲ್ಲಿ ಅಂತ. ಈಗ ಹೇಳಿದ್ನಲ್ಲ ನಾನು, 57 ಕೋಟಿ ಕಂಪನ್ಸೇಷನ್ ಬರಬೇಕಾಗಿರೋ ಜಾಗಕ್ಕೆ ಇವ್ರು ಕೊಟ್ಟಿರೋದು ಎಷ್ಟು ಆಯಿತು? ಕೆಸರೆ ಗ್ರಾಮದಲ್ಲಿ 3 ಎಕರೆ ಕೊಡಲಿ, ಈಗ ವಾಪಸ್ ಕೊಡ್ತಾರೆ. ಹಾಂ ಕೊಡಲಿ. ಸರಿ, ವಾಪಸ್ ಕೊಡ್ತಾರೆ. 3 ಎಕರೆ 18 ಕೋಟಿ ಈಗ 34 ಎಕರೆ ವಾಪಸ್ ಕೊಟ್ಟು ಕೆಸರಿಗಂದ್ರೆ 3 ಎಕರೆ ಕೊಟ್ಟರೆ ತಗೋತಾರೆ ಇವಾಗಾದ್ರೆ. ಇವ್ರು ಜಾಗ ಕೊಟ್ಟು ತಗೊಳ್ತಾರೆ. 3 ಎಕರೆ 18 16 ಗುಂಟೆ ಕೆಸರೆ ಗ್ರಾಮದಲ್ಲಿ ಏನು ಜಾಗ ಇವ್ರು ಕಳ್ಕೊಂಡಿದ್ದಾರೆ, ಅವ್ರು ಕೇಳಿರೋದು ಅದು ಕೊಡಿ. ಒಂದು ನಿಮಿಷ ನಿಮ್ಗೆ ದಾಖಲೆಗಳು ಕೊಡಿ. ಏನು ಕೇಳ್ತಾ ಇದ್ದೀರಾ ನೀವು? ತಪ್ಪಲ್ಲ ರೀ, ಅವ್ರು ಕೇಳಿದ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಅವ್ರು ಕೇಳ್ತಾ ಇದ್ದಾರೆ ನೀವು ವಾಪಸ್. ಸರ್ ಹಂಗಲ್ಲ, ತಪ್ಪು ಮಾಡಿರೋದು ನಾವಲ್ಲ, ತಪ್ಪು ಈ ಆರೋಪ ಏನಿದೆಯಲ್ಲ ಅದು ತಪ್ಪು. ಸರ್ ಏನಿದೆ ಸರ್? No, I am saying, so far as this case is concerned, no, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಪಾರ್ವತಮ್ಮನವರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇರ್ ಇಸ್ ನಥಿಂಗ್. ಇವರು ಅದನ್ನೇ ಒಂದು ರೀತಿ ರಾಜಕಾರಣ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರಲ್ಲ, ಫ್ಯಾಕ್ಟ್ಸ್ ಹೇಳ್ಬೇಕಲ್ಲ ಅದ್ರ ಬಗ್ಗೆ. ಇವಾಗ ಅವ್ರು ಕೆಸರೆ ಲ್ಯಾಂಡ್ ಕೊಟ್ಟಿದ್ದಿದ್ರೆ ಡಿಸ್ಪ್ಯೂಟ್ ಅಟ್ ಆಲ್. ಅವ್ರಿಗೆ ವಿಜಯನಗರದಲ್ಲಿ ಕೊಟ್ಟರು, ವೆರಿ ಇಟ್ ಅಪ್ಕಮಿಂಗ್ ಲೇಔಟ್, ಅದು ಆಮೇಲೆ ಸಿಕ್ಕಾಪಟ್ಟೆ ದುಡ್ಡಿರೋ ಬೆಲೆ ಇರೋದು ಅಲ್ಲಿ ಕೊಟ್ಟಿದ್ದಾರೆ. ದಟ್ ಇಸ್ ಪ್ರೈಮ್ ಪಾಯಿಂಟ್. ಅದು ಹೆಂಗೆ ಕೊಟ್ಟರು? ಆಮೇಲೆ ಒಂದು ಇವ್ರು ಮಾಡಿದ ರೆಸಲ್ಯೂಷನ್ ನಾನು ಗೌರ್ಮೆಂಟ್ ಅಲ್ಲಿ ಅಪ್ರೂವ್ ಆಗಿದ್ಯಾ, ಯೂಡಿಗೆ ಒಂದು ಅಪ್ರೂವ್ ಆಗಿದ್ಯಾ? ಯಾವುದೂ ಇಲ್ಲ. 96 ರೆಸಲ್ಯೂಷನ್ ಇದೆ. ಏನಿದೆ 96 ಅಲ್ಲಿ ಒಂದಿದೆ ನೋಡಿ. ಎಲ್ಲ ಈಗ ಇವರ ಈ ಸಂಬಂಧಪಟ್ಟಂಥ ರೆಸಲ್ಯೂಷನ್ನು ಸರ್ಕಾರಕ್ಕೆ ಬರುತ್ತದೆ. ಅದನ್ನೇ ನಾನು ನಿಮ್ಗೆ ಕೊಟ್ಟಿದ್ದೀನಿ ನೋಡಿ, ಎಲ್ಲ ಡೀಟೇಲ್ಸ್ ಸರ್ಕಾರಕ್ಕೆ ಬರುತ್ತೆ. ಸರ್ಕಾರ 2019ರಲ್ಲಿ ಇವರು ಪತ್ರ ಬರೀತಾರೆ. ಆ ಪತ್ರದ ಆಧಾರದ ಮೇಲೆ ಆ ರೆಸಲ್ಯೂಷನ್ನ ಮಾಡಿ ಇವರು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಇವರು ಒಬ್ಬರ ಮೇಲೆ ರೆಸಲ್ಯೂಷನ್ ಮಾಡಿರೋದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು 50-50ಕ್ಕೆ ಒಪ್ಕೊಂಡು ಬರ್ತೀರಾ ಅವ್ರಿಗೆ ಇದನ್ನು ಸರಿಪಡಿಸೋಣ ಅಂತೇಳಿ ಅವರೇ ಒಪ್ಕೊಳ್ತಾರೆ. ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಇದನ್ನು ಯಾರು ಒಪ್ಕೊಳ್ದೇ ಇರೋರು ಇದ್ದಾರೆ. ಅವ್ರು ಕೋರ್ಟ್ನಲ್ಲಿ ವ್ಯಾಜ್ಯ ಮಾಡೋದು ಅದೇನು ಮಾಡೋದು ಮಾಡ್ತಾರೆ. ಇವ್ರು ಒಪ್ಕೊಂಡಿರೋರು ಕೊಟ್ಟಿದ್ದಾರೆ. ನೋಡಿ, ಅದು ಇನ್ಸೆಂಟಿವ್ ಸೈಟ್ ಬೇರೆ. ಇನ್ಸೆಂಟಿವ್ ಸೈಟಿಗೆ ದುಡ್ಡು ಕೊಡಬೇಕು, ಅದು ಅದೇ ಲೇಔಟಲ್ಲಿ ಕೊಡಬೇಕು, ಇಲ್ಲ ಲೇಟರ್ ಲೇಔಟಲ್ಲಿ ಕೊಡಬೇಕು ಅಂತಿದೆ. ಇದು ಕಂಪನ್ಸೇಷನ್ ಸರ್. ನಾನು ಇವಾಗ ಹೇಳ್ತಾ ಇದ್ದೀನಿ ತಮಗೆ. ಮತ್ತು ಅವ್ರಿಗೆ ಕಳ್ಕೊಂಡಿರೋ ಹಣ ಸರಿಯಾಗಿ ನಾನು ಹೇಳಿದ್ನಲ್ಲ, ಈಗ ಒಂದು ಪ್ರಕರಣ ನಿಮಗೆ ಹೇಳಿದೆ. 4 ಎಕರೆ ಬಡಾವಣೆ ಬೆಳೆಸಿರೋದು ಅಂದರೆ ಆಗಿರುವಂಥದ್ದು, ರಸ್ತೆ ನಿರ್ಮಾಣ ಉದ್ಯಾನವಾಗಿರುವಂಥದ್ದು ಸಂಪೂರ್ಣವಾಗಿ ವಾಪಸ್ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ರೋಡ್. ಅಲ್ಲ, ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು ಸರ್. ಈಗ ನಿಮ್ಮ ಜಮೀನು ನೀವು ಕಳ್ಕೊಳ್ತೀರಾ, ನಿಮ್ಮ ಜಮೀನು ಕಳ್ಕೊಂಡ್ರೆ ಸುಮ್ಮನೆ ಬಿಡ್ತೀರಾ? ನಿಮ್ಮ ಹೇಳಿ, ಕಾಂಪನ್ಸೇಷನ್ ಹೆಂಗೆ ಕೊಡಬೇಕಂದ್ರೆ ಹಣ ಕೊಡಬೇಕು. ರೈಟ್ ಟು ಫ್ರೀ ಆ್ಯಂಡ್ ಫೇರ್ ಕಂಪನ್ಸೇಷನ್ 2013 ಆ್ಯಕ್ಟ್ ಪ್ರಕಾರ ನಗರದ ಪ್ರದೇಶದ ಒಳಗಡೆ ಕಳ್ಕೊಂಡ್ರೆ ಜಾಗವನ್ನು 4ರಷ್ಟು ಕೊಡಬೇಕು. ಗೈಡ್ಲೈನ್ ವ್ಯಾಲ್ಯೂ ಕೊಡ್ತಾರಾ ಸರ್? ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ಏನು ಅಂತ ಹೇಳಿದ್ರೆ, ಪ್ರಾಧಿಕಾರಗಳು ಇದರಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಹೇಳೋದಕ್ಕೆ ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ. 50-50 ಇರ್ಬೋದು, ಬದಲಿ ಜಮೀನು ಕೊಡೋದಂಥದ್ದು ಇರ್ಬೋದು, ಬೇರೆ ಲೇಔಟಲ್ಲಿ ಕೊಡೋಂಥದ್ದು ಇರ್ಬೋದು. ಇದೆಲ್ಲವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಹಣ ಕೊಟ್ಟು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು 2013 ಆ್ಯಕ್ಟ್ ಒಳಗಡೆ ಬೆಂಗಳೂರು ನಗರದಲ್ಲಿ, ಮೈಸೂರು ನಗರದಲ್ಲಿ ಎಕ್ವಿಸಿಷನ್ ಮಾಡಿ ಲೇಔಟ್ ಮಾಡಿ ಬಡವ್ರಿಗೆ ಹಂಚಕ್ಕೆ ಸಾಧ್ಯ ಇದೆಯಾ? ಅದು ಇದಕ್ಕಲ್ಲ, ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗಲ್ಲ. 30/12/21ಕ್ಕೆ ಅವಾಗಲೇ ಮಂಜೂರು ಆಗಿದೆ ಪಾರ್ವತಮ್ಮನವರ ಹೆಸರಿಗೆ ಅಂತ. ಹೌದು, ಇದು OM ಆಗಿದೆ. ಇವ್ರು ಆಕ್ಟ್ ಮಾಡೋದು ಮೊನ್ನೆ ಇದು ತೆಗಿಬೇಕು ಅಂತ ಡಿಸೈಡ್ ಆಗಿಲ್ಲ ಸರ್. ತೆಗಿಬೇಕು ಅಂತ ಡಿಸೈಡ್ ಮಾಡಿಲ್ಲ. ಕಾನೂನು ಬಾಹಿರಂಜನೆ ಅಂತ ಆಗಿದೆ. ಅಕ್ಟೋಬರ್ 23ನೇ ತಾರೀಕು 50-50 ಅನುಪಾತದಲ್ಲಿ ಸರ್ ಹೇಳ್ತೀನಿ ಕೇಳಿ. ನಾನು ನೋಡಿದ್ದೀನಿ, ಹೇಳ್ತೀನಿ ಕೇಳಿ. ಅದು ಏನು ಅಂತ ಹೇಳಿದ್ರೆ, ಅಕ್ಟೋಬರ್ನಲ್ಲಿ ಆಗಿರೋದು ನೀವು ಹೇಳ್ತಾ ಇರೋದು 10ನೇ ತಿಂಗಳಲ್ಲಿ ಆಗಿರೋಂಥದ್ದು. ಅದು ಒಂದು ಡಿಸಿಷನ್ ನಂಬರ್ 18 ಅಂತ ಹೇಳಿ ಒಂದು ಡಿಸಿಷನ್ ಏನು ತೊಗೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಮಾತ್ರ ರದ್ದು ಮಾಡಿದ್ದಾರೆ. 50-50 ಅನುಪಾತವನ್ನೇ ಸರಿಪಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಸಬ್ಸಿಕ್ವೆಂಟಾಗಿ ತೊಗೊಂಡಿರುವಂಥ ಡಿಸಿಷನ್ಸ್ ಇದು ಸರ್ಕಾರದಲ್ಲಿ 14/11/2019 ಈ ನಿರ್ಣಯ ಸರ್ಕಾರಕ್ಕೆ ಹೋಗಿದೆಯಲ್ಲ.
ಸರ್ಕಾರ ತೊಗೊಂಡಿರುವಂಥ ನಿರ್ಣಯ. ಆಮೇಲೆ ರೂಲ್ ಇದೆ, ನಾನು ರೂಲನ್ನು ನಿಮ್ಗೆ ಕೊಟ್ಟಿದ್ದೀನಿ. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿವ್ ಆಫ್ ಕಂಪನ್ಸೇಷನ್ ಆಫ್ ಲ್ಯಾಂಡ್ ಎಕ್ವೈರ್ಡ್ ರೂಲ್ಸ್ 2009. ಈ ರೂಲ್ ಯಾಕೆ ಮಾಡಿದ್ರು ಸರ್? ಈ ರೂಲ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಈ ರೀತಿಯಾದಂಥ ಪ್ರಕರಣಗಳು ನಡೆದಿದೆ ಎಲ್ಲ ಕಡೆ. ಅದು ಬೇಕು ಅಂತ ನಡೆದಿದೆಯೋ ಬೇಡದೆ ನಡೆದಿದೆಯೋ ಅದಕ್ಕೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈಗ ಒಂದು ಲ್ಯಾಂಡ್ ಎಕ್ವಿಸಿಷನ್ ನಡೀತದೆ, 10,000, 8,000, 12,000. ಇವತ್ತು ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂಥ ಬಡಾವಣೆಗಳು ಎಲ್ಲವನ್ನು ಇಂಚಾಗಿ ಲೆಕ್ಕ ಮಾಡೋಕ್ಕಾಗಲ್ಲ. ಅವಾರ್ಡ್ ಮಾಡಿದೆ, ನೋಟಿಫಿಕೇಶನ್ ಮಾಡಿದೆ, ತಗೊಂಡ್ಬಿಟ್ಟಿರ್ತಾರೆ. ಅವ್ರು ಪರಿಹಾರ ಕೊಡಬೇಕು ಅಂತ ಮಾಡಿದ್ದಾರೆ. ಭೂಮಿ ಕಳ್ಕೊಂಡು ಅಂತ ಹೇಳಿದ್ರೆ ಸರ್, ಯಾರೇ ಭೂಮಿ ಕಳ್ಕೊಂಡಿದ್ದಾರೆ, 1 ಇಂಚ್ ಭೂಮಿ ಕಳ್ಕೊಂಡಿದ್ರು ಕೂಡ ಅವರು ಪರಿಹಾರ ಕೊಡದೆ ತಗೊಳಕ್ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸರ್. ಎಲ್ಲರಿಗೂ ಕೊಡಲೇಬೇಕು, ಎಲ್ಲರಿಗೂ ಕೊಡಲೇಬೇಕು. ಸರ್, ಕೆಸರೆ ಗ್ರಾಮದಲ್ಲಿ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅಕ್ವಿಷನ್ ಅಲ್ಲಿ, ಅವ್ರು ಇದೇ ರೀತಿಯಲ್ಲಿ ಈಗ ನೀವು ಹೇಳ್ತಾರೆ ಪಾರ್ವತಿ ಅವರು ಕೊಟ್ಟಿರುವಂತಹ ರೀತಿಯಲ್ಲಿ ಕೂಡ ಪರಿಹಾರವನ್ನ ಮೂಡಾದಲ್ಲಿ ಡೆವಲಪ್ಮೆಂಟ್ ಆಗಿರುವಂತಹ ಕೊಡ್ಬೋದು, ಸೈಟ್ ಕೊಡ್ಬೋದಾ? ಕೊಟ್ಟಿದಾರಲ್ಲ, ಕೊಡ್ಬೋದಲ್ಲ, ಕೊಟ್ಟಿದಾರಲ್ಲ, ಹೇಳ್ತೀನಿ ಈಗ. ಎಷ್ಟು ಅರ್ಜಿ ಬಾಕಿ ಇದೆ ಈಗ ಅಲ್ಲಿ? ಸರ್, ಬಾಕಿ ಇರೋದು ಇದೆ, ಕೊಟ್ಟಿರೋದು ಇದೆಯಲ್ಲ. ಈಗ ಲೇಔಟ್ ಅಲ್ಲೇ ಲೇಔಟ್ ಮಾಡೋದಕ್ಕೆ 2022ಕ್ಕೆ ಟೆಂಡರ್ ಕರೆದಿದ್ದಾರೆ, 390 ಕೋಟಿ ಕೊಟ್ಟಿದ್ದಾರೆ. ನೋಡಿ, ನಾನೇನು ಹೇಳ್ತಾ ಇರೋದು, ನಾನು ಹೇಳೋದು ಕೇಳಿ ಒಂದು ನಿಮಿಷ. ನಾನೇನು ಹೇಳ್ತಾ ಇರೋದು ಅಂದರೆ, ಯಾರ್ಯಾರು ಜಾಗವನ್ನು ಕಳ್ಕೊಳ್ತಾರೆ ಅವ್ರಿಗೆ ಪರಿಹಾರ ಕೊಡುವಂಥ ಜವಾಬ್ದಾರಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅವ್ರ ಮೇಲಿದೆ. ಕೊಡಲೇಬೇಕಲ್ಲ. ಪರಿಹಾರ ಕೊಡದೆ ನನ್ನ ಜಾಗ ತೊಗೊಳಕ್ಕಾಗತ್ತಾ? ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಸರ್ವೆ ನಂಬರ್ 39/1 ಕುಪ್ಳೂರು ಗ್ರಾಮ, ಮೈಸೂರು. ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಯಾರಿಗೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಜಾಗ ಕೊಟ್ಟಿದ್ದಾರೆ, ಬೇಕಾದಷ್ಟು ಕೊಟ್ಟಿದ್ದಾರೆ. ಹೌದು, ಮೂಡಾದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲ, ಬೇರೆ ಲೇಔಟು. ನೋಡಿ, ಇದು ಕುಪ್ಳೂರು ಗ್ರಾಮದ ಸರ್ವೆ ನಂಬರ್ 39/1. ಪ್ರಾಧಿಕಾರವು ಉಪಯೋಗಿಸಿಕೊಂಡಿರುವ ಬದಲಿಯಾಗಿ ಪ್ರಾಧಿಕಾರದ ನಿರ್ಣಯದಂತೆ ಬದಲಿ ಜಾಗ ನೀಡುವ ಬಗ್ಗೆ ಇದು 19/2/2022 ಕೊಟ್ಟಿದ್ದಾರೆ. ಹೌದು. ಅಲ್ಲ, ಕೊಟ್ಟು ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಾಗ ಆ ನಿರ್ಣಯ ನಮ್ಮ ಇದರಲ್ಲಿ ನಿರ್ಣಯ ತಗೊಂಡ್ರಲ್ಲ, ಆ ನಿರ್ಣಯದಲ್ಲೇ 2020 ತಗೊಂಡಿರುವಂಥ ನಿರ್ಣಯದಲ್ಲೇ ಇವ್ರು ಒಬ್ಬರೇ ಅಲ್ವಲ್ಲ, 20 ಜನಕ್ಕೆ ಕೊಟ್ಟಿದ್ದಾರೆ. ನೋಡಿ, 20/11/2000. ದಯವಿಟ್ಟು ನೀವು ಆ ನಿರ್ಣಯ ಒಂದು ನಿಮಿಷ ತಗೊಂಡು ಹೋಗಿ, ಗೊತ್ತಾಗುತ್ತೆ. ಪ್ರೈಮ್ ಲ್ಯಾಂಡ್ ಅಲ್ಲ ಸರ್, ಪಾರ್ವತಿ ಅವರು, ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೇಳಿ. ಪಾರ್ವತಿ ಅವರು ಕಳ್ಕೊಂಡಿರುವಂಥ ಜಮೀನಿಗಿಂತ ಅವ್ರಿಗೆ ಸಿಕ್ಕಿರುವಂಥ ಪರಿಹಾರ ಕಮ್ಮಿ, 3ರಷ್ಟು ಕಮ್ಮಿ. ಯಾಕಂದ್ರೆ ಅಲ್ಲ, ಇದು ಒಪ್ಪಿಗೆ ಮೇಲೆ ಕೊಟ್ಟಿರೋದು, ಒಪ್ಪಿಗೆ ಮೇಲೆ ಬಂದಿದ್ದು ತಗೊಂಡಿದ್ದಾರೆ. ಹೌದು, 100 ಅವರು ಓಕೆ ಇದ್ದಾರೆ ಅವರು. ಯಾಕಂದ್ರೆ ಎಷ್ಟೊಂತ ಹೋರಾಟ ಮಾಡ್ಕೊಂಡು ಹೋಗೋಕ್ಕಾಗ್ತದೆ, ಒಪ್ಕೊಂಡಿದ್ದಾರೆ. ತುಂಬ ಜನ ಒಪ್ಕೊಂಡಿದ್ದಾರೆ. ನಿಮ್ಮ ಪೀರಿಯಡ್ ಆಯಿತು, ಯಾವ ಪೀರಿಯಡ್ ಕ್ವಶನ್ ಈ CBI ಕೊಡಕ್ಕೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಗೌರ್ಮೆಂಟ್? ಅಲ್ಲ, ಬಿಜೆಪಿಯವರೇ ಇದ್ದಿದ್ದು ಅಗ್ರಿ 4,000 crore ಸ್ಕ್ಯಾಮ್ ಮಾಡ್ತಾರೆ. ಸರ್, ಈಗ ಹೇಳ್ತೀನಿ ಕೇಳಿ. ಈಗ ಇದನ್ನ ಯಾವ ರೀತಿ ಬಂದಿದ್ದಾರೆ ಕೊಡ್ತಾ ಇಲ್ಲ. ಇಲ್ಲ ಸರ್, ಸ್ಕ್ಯಾಮ್ ಮಾಡಿರೋರು ಯಾರು ಕಳೆದ 4 ವರ್ಷ ಏನು ಮಾಡಿದ್ದಾರೆ ಅವರು? ಈಗ ಇವತ್ತೆಲ್ಲ ಬೀದಿನಲ್ಲಿ ನಿಂತಿರೋರು ಜನಕ್ಕೆ ಗೊತ್ತಿದೆ ಸರ್. ಹೆಜ್ಜೆಜ್ಜಲ್ಲಿ ಮಾತಾಡ್ತಾರೆ, ಯಾರು ಅರೆಸ್ಟ್ ಮಾಡಿದ್ದಾರೆ. ಕರೆಕ್ಟ್. ಅದಕ್ಕೆ ಕೋರ್ಟಲ್ಲಿ ಕೇಸ್ ಇತ್ತು ಸರ್, ಅವ್ರಿಗೆಲ್ಲ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಸೈಟ್ಗಳು ಕೊಟ್ಟರಲ್ಲ, ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡ್ರೆ ಅವಾಗ ಯುಡಿಯಿಂದ ಪರ್ಮಿಷನ್ ತೊಗೊಂಡ್ರೆ ಕಾಂಪ್ರಮೈಸ್ ಅಲ್ಲ, ಆವಾಗಿಂದ ಬೇಕಾದಷ್ಟು ಕೇಸ್ ಅಲ್ಲ. ನೀವು ಬಿಜೆಪಿ ಸರ್ಕಾರದ ನೀವು ಹೇಳ್ತಾ ಇರೋದು. ಅದಕ್ಕೆ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ವಿಚಾರವನ್ನು ಯಾವ ರೀತಿ ಸರ್ಕಾರದಂತಲ್ಲಿ ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ತಾರೆ. ನಾನೇನು CBI ಕೊಡಬಾರ್ದು, ಕೊಡಬೇಕು, ಅದರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಒಂದು ಅಪಪ್ರಚಾರ ನಡೀತಾ ಇದೆ, ಜನರ ಮಧ್ಯದಲ್ಲಿ ಏನೋ ಹೋಗ್ಬಿಟ್ಟಿದೆ ಅಂತ ಹೇಳೋದು, ಅದು ಸ್ಪಷ್ಟಪಡಿಸ್ಬೇಕಲ್ಲ ಸರ್. ಬೇರೆ ಸರ್, ಇದು ನೋಡಿ, ಇದು ಕಾನೂನು ಪ್ರಕ್ರಿಯೆಗಳು. ಇದಕ್ಕೂ ರಾಜಕೀಯನ ಮಿಶ್ರಣ ಮಾಡೋದು ಸರಿಯಲ್ಲ. ಅವ್ರು ಬಂದ್ಬಿಟ್ರೆ ಅವ್ರು ಅಪರಾಧ ಮಾಡಿದರೆ ಅಪರಾಧ ಮಾಡಿದ್ದಾರೆ, ಅವ್ರು ಬಿಟ್ಟು ಹೋದ್ರೂ ನಿರಪರಾಧ ಇದ್ರೆ ನಿರಪರಾಧಿ, ಇಲ್ಲಿದ್ದರೆ ಅಪರಾಧಿ ಅಲ್ಲಿದ್ದರೆ ನಿರಪರಾಧಿ ಅಂತ ಅದು BJP ಸಂಸ್ಕೃತಿ. ಅದು ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಯಾರು ಎಲ್ಲೇ ಇದ್ದರೂ ಕಾನೂನು ಅಳವಡಿಸ್ತದೆ ಅವ್ರಿಗೆ.
ಮೂಡ ಈ ತರ ಮಾಡ್ತಿರೋದು ಎಷ್ಟು ಸರಿ ಸರ್? ಅಂದ್ರೆ ಕಾನೂನು ಕೈ ಇಟ್ಟು ಅಂದ್ರೆ ಲಾಸ್ ಆಗುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ಮಾಡೋದು ಎಷ್ಟು ಸರಿ ಅಂತ. ನೋಡಿ, ಸಿಸ್ಟಮ್ನಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು. ಭಾಳಷ್ಟು ರಿಫಾರ್ಮ್ಸ್ನ ಹೈಕೋರ್ಟ್ಗಳಲ್ಲಿ ಸಜೆಷನ್ ಮಾಡಿದ್ದಾರೆ, ಕಮಿಟೀಸ್ ಮಾಡಿದ್ದಾರೆ. ಈಗ ಈ 50-50 ಕೂಡ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳಿಂದನೇ ಬಂದು ಕೊನೆಗೆ ರೂಲ್ ಆಗಿರೋದು. ಇದಕ್ಕೆ ಒಂದು ದೊಡ್ಡ ಬ್ಯಾಕ್ಗ್ರೌಂಡೇ ಇದೆ. ಸೊ ಅದರಿಂದ ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗಿ ಹಂತ ಹಂತವಾಗಿ ಸರಿಪಡಿಸ್ಬೇಕು. ಸರ್, ಈಗ ಅವ್ರು ಸಿಕ್ಕಂತ ಡಿನೋಟಿಫೈ ಮಾಡಿದ್ದಾರೆ ಸರ್, ಅದನ್ನ ಯಾಕೆ ಮಾಡಬೇಕು? ಅವ್ರಿಗೆ ಸಿಕ್ಕಿದಂಥ ಜಮೀನಲ್ಲ ಪಾವತಿ ಅವರಿಗೆ ಸರ್. ಅದೇ ನೋಡಿ, ಈ ಥರ ನೀವು ಮಾಡೋದು, ಕನ್ಫ್ಯೂಷನ್ ಮಾಡ್ಬಿಡೋದು ಸರ್. ಇದು ಡಿನೋಟಿಫಿಕೇಶನ್ ಆಗಿದ್ದು 98ರಲ್ಲಿ. ಜಮೀನು ತಗೊಂಡಿರೋದು 2010ರಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿ 2004, ಆಮೇಲೆ 2010. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಿದ್ರು ಅಥವಾ ಮುಡಾ ಪರವಾಗಿ ಬಂದಿದ್ರು ಅಥವಾ ಪಾರ್ವತಿ ಅವರ ಪ್ರಕರಣವನ್ನು ನೀವು ಸಮರ್ಥನೆ ಬಂದಿದ್ರು? ಅಲ್ಲ, ನಾನು ಸರ್, ಈಗ ನಾನು ಇಲ್ಲಿ ಯಾವ ರೀತಿ BJP ಅವರು ಇದನ್ನು ಬಿಂಬಿಸ್ತಾ ಇದ್ದಾರಲ್ಲ, ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಬಂದಿದ್ದೀನಿ. ನಾನು ಏನು ಮಾಡಿದ್ದೀನಿ ಇವಾಗ? ಬರೀ ಫ್ಯಾಕ್ಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಕಾನೂನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಾಧ್ಯಮಗಳು ಎಲ್ಲರ ಮುಂದೆ ಇಡ್ತಾ ಇದೀವಿ ಆಲ್ರೆಡಿ. ನೀವು ಅಡಿಷನಲ್ ಆಗಿ ಹೇಳ್ತಿದ್ದೀರಾ? ಅಲ್ಲ, ಎಡಿಷನಲ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಲಾ ಅಂತ ಹೇಳ್ತಾ ಇದ್ದೀನಿ. ಕಾನೂನು ಗೊತ್ತಿರಬೇಕಲ್ಲ ಸರ್, ಎಲ್ಲರೂ ಗೊತ್ತಿರಲ್ಲ ಕಾನೂನು. ಯಾಕೆ ಸಾರ್ವಜನಿಕರು ಯಾಕೆ ಅನುಮಾನ ಮಾಡ್ತಾರೆ? ಎಲ್ಲವೂ ಕೂಡ ಮೂಡದಲ್ಲಿ ಕರೆಕ್ಟ್ ಇದ್ದಿದ್ರೆ 50-50% ಕೊಡುವಂತ ಬದಲಿ ನಿವೇಶನ ಏನಿದೆ ಅದನ್ನ ಯಾಕೆ ಸ್ಟಾಪ್ ಮಾಡ್ತಾ ಇದ್ರು? ಕರೆಕ್ಟ್ ಆಗಿತ್ತು, ಮೂಡ ಕರೆಕ್ಟ್ ಆಗಿದ್ದಿದ್ರೆ ಈಗ ಇವ್ರು ಇವೆಲ್ಲ ಒಂದಷ್ಟು ಅನುಮಾನಗಳಿರುತ್ತೆ ಸರ್. ಸ್ಟಾಪ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇವ್ರು ಹೇಳಿದ್ರಲ್ಲ, ಸಾಹೇಬ್ರು ಹೇಳಿದ್ರಲ್ಲ, ಅಂಥ ವಿಚಾರಗಳು ಕೂಡ ಬಂದಿದೆಯಲ್ಲ ಈಗ ಚರ್ಚೆಗೆ. ಇದು ಅದೊಂದು ಬೇರೆ ರೀತಿಯಾದಂಥ ತೀರ್ಮಾನಗಳು ತಗೋಬೇಕು. ಇಲ್ಲ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆರೋಪ ಮಾಡಿರುವಂಥವ್ರು ಯಾರು ಅಲ್ಲಿ RTI ಇದ್ರು, ಅದು ಸರ್ಕಾರದ ದಾಖಲಾತಿ ತಗೊಂಡು ಆರೋಪ ಮಾಡಿರುವಂಥದ್ದು. ಅವರೇನು ಬ್ಲೈಂಡಾಗಿ ಆರೋಪ ಮಾಡಿಲ್ಲ. ಈಗ ಅದೇ ದಾಖಲಾತಿ ನೀವು ಡಿಫೆಂಡ್ ಮಾಡ್ಕೋತಾ ಇದ್ದೀರಿ ಹೇಗೆ? ಅಲ್ಲ, ಈಗ ನಿಮಗೆ ಓದಿದ್ರೆ ಆರೋಪ ಮಾಡಿರೋದು ಸರ್ಕಾರಿ ದಾಖಲಾತಿಗಳ ಆಧಾರದಲ್ಲಿ ಆರೋಪ ಮಾಡಿರೋದು. ಅಲ್ಲ, ಆರೋಪ ನಿರಾಧಾರಿತ ಅಂತ ನಾನು ಹೇಳ್ತಾ ಇರೋದು. ಆಧಾರ ಇದು ಈಗ ನಿಮ್ಮ ಮುಂದೆ ಸ್ಪಷ್ಟವಾಗಿ ಇಟ್ಟಿದ್ದೀನಲ್ಲ. ಸರ್, ತನಿಖೆಗೆ ಆದೇಶ ಮಾಡಿ ಸರ್. ಈಗ ಡೌಟ್ ಇಲ್ಲ ಅಂತಂದ್ಮೇಲೆ ನಿಮ್ಮ ಮೇಲೆ ಆರೋಪ ಬಂದಿಲ್ಲ ಅಥವಾ ಸರ್ಕಾರ ಮೇಲೆ ಯಾವ ಲೋಪ ಇದೆ ಅಂದ್ರೆ ತನಿಖೆಗೆ ಆದೇಶ ಮಾಡಿ, ಎಲ್ಲರೂ ಕ್ಲೀನ್ ಚಿಟ್ ತಗೊಂಡು ಎಲ್ಲರೂ ಆಚೆ ಬರಲಿ. ಇಶ್ಯೂ ಅದಲ್ಲ ಸರ್. ಈ ಇಶ್ಯೂನ ಕ್ಲಾರಿಫೈ ಮಾಡಿ. ಅಲ್ಲ, ಕೆಸರು ಬಿದ್ದಿಲ್ಲ, ಚರ್ಚುವಂತ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನ ತಡೀತಾ ಇದೆ ಅಷ್ಟೇ ಸರ್. ಈಗ ಸುಮ್ಮನೆ ಇಲ್ಲದೆ ಇರೋದು ಭಾಷೆ ಬರ್ತದೆ ಅಂತೇಳಿ ಆರೋಪ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಸರ್. ಏನಿದೆ ಆಧಾರ? ನಾವು ಹೇಳ್ತಾ ಇರೋದಕ್ಕೆ ನಾವು ಆಧಾರಪೂರ್ವಕವಾಗಿ ದಾಖಲೆಗಳ ಜೊತೆಗೆ ಏನು ಹಂತ ಹಂತವಾಗಿ ನಡೆದಿದೆ ಅಂತ ತೋರಿಸ್ತಾ ಇದ್ದೀವಿ. ಸರ್ಕಾರ ದುರ್ಬಳಕೆ ಮಾಡಬೇಕಾಗಿದೆ ಅಂದರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಕೋಬೋದಿತ್ತಲ್ಲ, ಅರ್ಥ ಮಾಡ್ಕೋಬೇಕಲ್ಲ ನಾವು. ಆಮೇಲೆ ಸರ್ಕಾರ ಮಟ್ಟಕ್ಕೆ ಬಂದು ತೀರ್ಮಾನ ತಗೊಂಡು ಕಳ್ಕೊಂಡು ಪರಿಹಾರ, ಒಬ್ಬ ಮಹಿಳೆಗೆ ಸಿಕ್ಕಿರೋ ಪರಿಹಾರವನ್ನು ಇವತ್ತು ಅದನ್ನ ಯಾವುದೋ ರೀತಿ ಹಗರಣ ಥರ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನು ತಡೆಗಟ್ಟಬೇಕಲ್ಲ ಅಟ್ಲೀಸ್ಟ್. ಕೇಸೇ ಇಲ್ಲದೆ ಏನು ತನಿಖೆ? ಬೇರೆ ಅಲ್ಲ, ಅವ್ರು ಕೇಳಿದ್ದು ಇದು. ನೀವು 4,000 crores ಸ್ಕ್ಯಾಮ್ ಅಂತ ಪಬ್ಲಿಕ್ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಬಾಯಿನಲ್ಲಿ ಬರ್ತಾ ಇದೆ ಏನೇನು ಸ್ಕ್ಯಾಮ್ ನಡೆದಿದೆ ಅಂತ. ನಿಮ್ ಗೌರ್ಮೆಂಟ್ ಕಟ್ ಮಾಡಿದ್ರೆ ನಾವು ಹೇಳ್ತಾ ಇಲ್ಲ. ನಿಮ್ ಗೌರ್ಮೆಂಟ್ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನೀವು ಎನ್ಕ್ವೈರಿಗೆ ಹಾಕಿದ್ರೆ ನ್ಯಾಚುರಲ್ ಬಂದೇ ಬರ್ತೀನಿ. ಅಲ್ಲ, ಈಗ ಇದು ಎನ್ಕ್ವೈರಿ ಮಾಡ್ತಾರೆ, ನೋಡೋಣ ಏನಾಗುತ್ತೆ. Categorically, I deny that we will not order for any inquiry. ಯಾರು? That CM ಹೇಳಿರೋದು. That's why they shadowing somebody ಅಂತ ಆಗೋಗ್ಬಿಡ್ತಾವ. Sir, see, just because some opposition fellows for to hide something, they come in public and say ಎಲ್ಲದಕ್ಕೂ We enquiry don't consider opposition as a party now. Because we have made it clear whatever the points are there, we are demanding on behalf of the public. Why don't you ask for a CBI inquiry? ಅಲ್ಲ, ಇಂಟು ಅವಾಗ ನೀವು ತಪ್ಪಿತಸ್ಥರಲ್ಲ ಅಂತ ಗೊತ್ತಾಗುತ್ತಲ್ಲ ಸರ್. ಸರ್, see, order into CBI inquiry is not like giving a statement. There must be facts, ಅಲ್ಲ. ಕ್ಲೀನ್ ಚಿಟ್ ಇರೋದೇ ಸರ್ ಇದು. ಈಗ ಸಮಸ್ಯೆ ಏನು ಹೇಳ್ತೀನಿ ಕೇಳಿ. ನಿಮಗೆ ಕ್ಲೀನ್ ಚಿಟ್ ಇದೆ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಕ್ಲೀನ್ ಚಿಟ್ ಇದ್ರೆ ಏನಿದೆ ತೋರಿಸೋದಕ್ಕೆ ಅಂತ ನಿಮ್ಗೆ ಬೇಸರ. ಬಟ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಸರ್. ಸತ್ಯನ ಯಾರು ಮುಚ್ಚಿಡಕ್ಕಾಗೋದಿಲ್ಲ.
ಇದೆಯಲ್ಲ ಇರೋ ಕ್ಲೀನ್ ಚೀಟ್ ಇದೆ ಸರ್. ಒಂದು ಡೌಟ್ ಇನ್ನೂ ಮುಂದುವರ್ತದೆ ಅಷ್ಟೇ. ಸಾರ್ವಜನಿಕರ ಒಂದಷ್ಟು ಅನುಮಾನ ಇದೆ ಸರ್, ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ. ಎಲ್ಲ ಇದನ್ನ ನೀವು ಸರಿಯಾಗಿ ತೋರಿಸಿ, ಸಾರ್ವಜನಿಕರ ಅನುಮಾನ ಎಲ್ಲ ಪಾರಾಗುತ್ತೆ. ಸರ್, ಈಗ ವಾಲ್ಮೀಕಿ ದಂಗೆ ಹೇಳಿದ್ರೆ ಏನೂ ಆಗಿಲ್ಲ ಅಂತಂದ್ರು, ಕೊನೆಗೆ ಅದೆಲ್ಲೆಲ್ಲೋ ಹೋಗ್ತಾ ಇದೆ. ಈಗ ಅದು ವಾಲ್ಮೀಕಿ ದಿವ್ಯತೆ ನಡೆದು ಜೀವನ ಏನೂ ಆಗಿಲ್ಲ ಅಂತ ಕೊನೆಗೆ ಆರೋಪಿನ ಹೋಗಿ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ ಅರೆಸ್ಟ್ ಮಾಡಿಲ್ಲ ಸರ್ ಇನ್ನು. ಅಲ್ಲ ಏನು ಹೇಳಿದ್ದಾರೆ ಆರೋಪಿ? ಸ್ಟೇಟ್ಮೆಂಟ್ ಇಲ್ಲ. ಸರ್ ಈಗ ನೀವೇ ಸಿ ಬಿ ಐನೇ ಮಾಡ್ತಾ ಇದ್ದಾರಲ್ಲ, CBI ಮಾಡ್ತಾ ಇದ್ದಾರಲ್ಲ, ಅದು ಸರ್ ಅವರೇ ಮಾಡ್ತಾ ಇದ್ದಾರೆ. ಬಟ್ ಅವರೇ ಮಾಡ್ತಾ ಇದ್ದಾರಲ್ಲ ಸರ್, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ CBI. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.